ತಪಸ್ಸಲ್ಲ, ಕಠಿಣ ಪರಿಶ್ರಮ, ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಿಮಗೆ ಸಿಕ್ಕಂತ ಅವಕಾಶ ಈ ಸಮಯವನ್ನ, ಒಂದೊಂದು ತಾಸು ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ಈ ಓದೋದ್ರ ಕಡೆ ಗಮನ ಹರಿಸಿದ್ದೆ ಆದ್ರೆ ಬಾಬಾ ಸಾಹೇಬರ ಹಾಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಆ ರೀತಿಯಲ್ಲಿ ನಾವು ಬರೀ ಏನ್ ಮಾಡ್ತೇವೆ, ಏನೋ ಇನ್ನೊಬ್ಬರ ಬಗ್ಗೆನೇ ಹೇಳ್ತೀವಿ, ಅದರಾಗೆ ಸಮಯ ವ್ಯರ್ಥ ನಮದು. ಹಂಗಾಗಬಾರದು. ನೀವೆಲ್ಲ ಸೇಡಂ ತಾಲೂಕಿನ ಒಳ್ಳೆಯ ಚಾರಿತ್ರ್ಯವಂತ ತಾಲೂಕಿದು, ಸಾಮಾನ್ಯ ತಾಲೂಕಲ್ಲ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ನೆನೆಯುವುದನ್ನು ಆರಂಕುಶವಿಟ್ಟಡೆ ನೆನೆಯುವುದನ್ನ ಬನವಾಸಿ ದೇಶಂ ಅಂತ ಹೇಳಿದ್ರು ಆದಿಕವಿ ಪಂಪ. ನಾವೆಲ್ಲರೂ ಹೇಳಬೇಕು, ನೆನೆಯುವುದನ್ನ ಮಾನ್ಯ ಕೇಟ ಸೇಡಂ ಕಲ್ಲಂಬುರ್ಗಿ ಆಂಧ್ರ ವ್ಯಕ್ತಿತ್ವ ಇದು. ಆ ರೀತಿ ಕವಿಗಳಾಗಬೇಕು. ಒಂದು ಹುಡುಗಿ ಕವನ ಬರ್ದಳ್ರಿ ಪಂಡಿತರ, ಓದಳು. ನನ್ನ ಎದುರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಬಂದ್ರು, ಓದ್ರು. ಅವಳು ಸಿಕ್ಕಳು, ನೋಡ್ ನಕ್ಕಳು. ಈಗ 3 ಮಕ್ಕಳು. ಇದು ಕೊಟ್ಟಂತವ್ರು ಸೇಡಂ ತಾಲೂಕಿನ ಕಾವ್ಯ ಇದು ಅಲ್ಲ. ನಿಮ್ಮ 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 ಇದಕ್ಕಾಗಿ ಬರೆದಂತೂ ಅಲ್ಲಿ ಇವು ಸಾಹಿತ್ಯ ಶಾಶ್ವತ ಉಳಿಯುವುದಿಲ್ಲ. ಬರೀ ರೀಲ್ಸ್ ಮಾಡಬಹುದು ಅಷ್ಟೇ, ಆಗಿಂದಾಗ ಹೋಗ್ಬಿಡ್ತಾವ. ನಿಮ್ಮ ಸಾಹಿತ್ಯ ಹೆಂಗಿರ್ಬೇಕಂದ್ರೆ, ಇವತ್ತು ಸೇಡಂ ತಾಲೂಕಿಗೆ ಯಾಕೆ ಜನ ಇಲ್ಲಿನ ನೆಲದ ಬಗ್ಗೆ ಎಲ್ಲೇ ಸಾಹಿತ್ಯ ಸಮ್ಮೇಳನ ಆದರೂ ಸೇಡಂ ತಾಲೂಕಿನ ಶ್ರೀ ವಿಜಯರನ್ನ ನೆನೆಸ್ಕೊಳ್ತಾರೆ.